ವೀಕ್ಷಕ ಬಂಧುಗಳೇ, ಇಂದಿನ ನಮ್ಮ ಸಂಚಿಕೆಯಲ್ಲಿ ಮೊದಲಿಗೆ ಕ್ಷೇತ್ರ ಪರಿಚಯ ಪ್ರಸ್ತುತಪಡಿಸಲಾಗಿದೆ. ಈ ಕ್ಷೇತ್ರ ಪರಿಚಯ ಕಾರ್ಯಕ್ರಮದಲ್ಲಿ ಹೊರ ರಾಜ್ಯದ ಪರಿಚಯವನ್ನು ಈ ಬಾರಿ ಆರಿಸಲಾಗಿದ್ದು, ಇಂದಿನ ನಮ್ಮ ಕ್ಷೇತ್ರ ಕಾಶಿ. ವಾರಣಾಸಿ ಎಂದು ಕರೆಯಲ್ಪಡುವ ಈ ಕ್ಷೇತ್ರದ ಪರಿಚಯವು ಈ ಹಿಂದೆ ಕೆಲವು ಸಂಚಿಕೆಗಳ ಹಿಂದೆ ಕಾಶಿ ಕ್ಷೇತ್ರ ಪರಿಚಯದಲ್ಲಿ ತಿಳಿಸಲಾದಂತೆ ಈ ಒಂದು ಪುಣ್ಯ ಕ್ಷೇತ್ರ 4 ಜೈನ ತೀರ್ಥಂಕರರುಗಳ ಜನ್ಮಸ್ಥಳವಾಗಿದ್ದು, ಅದರಲ್ಲಿ ಪಾರ್ಶ್ವನಾಥರ ಜನ್ಮಸ್ಥಳವಾದ ಬೈಲೂಪುರವನ್ನು ಈಗಾಗಲೇ ಪರಿಚಯಿಸಿದ್ದೇವೆ. ಬೈಲೂಪುರ ದರ್ಶನಾನಂತರ ನಾವು ಅಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿರುವ ಬದೈನಿ ಘಾಟ್ಗೆ ನಮ್ಮ ಪಯಣ ಸಾಗುತ್ತದೆ. ಇಲ್ಲಿ ವಾರಣಾಸಿಯ ಗಂಗಾ ನದಿ ತಟದಲ್ಲಿರುವ 64 ಘಾಟ್ಗಳು ಹಾಗೂ ಇಲ್ಲಿ ಪ್ರಶಾಂತವಾಗಿ ಹರಿಯುತ್ತಿರುವ ನದಿಯ ಮನೋಹರ ವಾತಾವರಣದ ಆಹ್ಲಾದವನ್ನು ಪಡೆಯುತ್ತಾ ನಾವು ಬೋಟ್ಗಳ ವಿಹಾರ ಕೂಡ ಇಲ್ಲಿ ಮಾಡಬಹುದು. ಹೀಗೆ ನಾವು ಬಂದು ತಲುಪಿದ್ದು ಜೈನ್ ಘಾಟ್, ಸುಪಾರ್ಶ್ವನಾಥ ತೀರ್ಥಂಕರರ ಜನ್ಮಸ್ಥಳವಾದ ಬದೈನಿ ಘಾಟ್. ಇಲ್ಲಿ ಜೈನ ಮಹಾವಿದ್ಯಾಲಯವಿದ್ದು ಸಂಸ್ಕೃತ ಪ್ರಾಕೃತ ಅಧ್ಯಯನಕ್ಕಾಗಿ ವಸತಿ ವ್ಯವಸ್ಥೆ ಸಹಿತ ಅಧ್ಯಯನ ಕೇಂದ್ರವಾಗಿದೆ. ಅನೇಕ ವಿದ್ವಾಂಸರುಗಳು ಇಲ್ಲಿ ತಯಾರಾಗಿದ್ದಾರೆ. ಅಲ್ಲದೆ ನಮ್ಮ ಅನೇಕ ಜೈನ ಭಟ್ಟಾರಕರುಗಳ ವ್ಯಾಸಂಗ ಕೂಡ ಇದೇ ಬದೈನಿ ಘಾಟ್ನಲ್ಲಿ ಆಗಿದೆ. ಇಲ್ಲಿ ಸುಪಾರ್ಶ್ವನಾಥರ ಜಿನಮಂದಿರವಿದ್ದು, ಜಿನಮಂದಿರದ ದರ್ಶನಾನಂತರ ನೆಲಮಾಳಿಗೆಯಲ್ಲಿ ಬ್ರಹ್ಮಗುಡಿಯನ್ನು ಕೂಡ ನೀವಿಲ್ಲಿ ಕಾಣಬಹುದು. ನಂತರ ಕಾಶಿ ವಿಶ್ವನಾಥ ದೇವಾಲಯದ ದರ್ಶನ, ಸಂಜೆ ನಡೆಯುವ ಗಂಗಾರತಿ ವೀಕ್ಷಿಸಿ ಮತ್ತೆ ಬೈಲೂಪುರಕ್ಕೆ ಬಂದು ತಂಗಬಹುದು. ಇಲ್ಲವಾದಲ್ಲಿ ಇಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿದೆ ಸಿಂಗಪುರಿ. 11ನೇ ತೀರ್ಥಂಕರರಾದ ಶ್ರೇಯಾಂಸನಾಥರ ಜನ್ಮಸ್ಥಳವಾದ ಈ ಪ್ರದೇಶವನ್ನು ಸಾರನಾಥ್ ಎಂದು ಕೂಡ ಕರೆಯಲಾಗುತ್ತದೆ. ಇದು ಭಗವಾನ್ ಶ್ರೇಯಾಂಸನಾಥರ 4 ಕಲ್ಯಾಣಗಳು, ಗರ್ಭ, ಜನ್ಮ, ದೀಕ್ಷಾ ಹಾಗೂ ಕೇವಲ ಜ್ಞಾನ ಕಲ್ಯಾಣಗಳು ನಡೆದಂತಹ ಪುಣ್ಯಭೂಮಿ. ಇಲ್ಲಿ ಭಗವಾನ್ ಶ್ರೇಯಾಂಸನಾಥ ತೀರ್ಥಂಕರರ ದಿಗಂಬರ ಜಿನಮಂದಿರವಿದೆ. ವಿಶಾಲವಾದ ಉದ್ಯಾನವನದ ನಡುವೆ ಸಾಗುವ ಹಾದಿ ಬೃಹತ್ ಮಹಾದ್ವಾರಕ್ಕೆ ತಂದು ನಿಲ್ಲಿಸಿದಾಗ ದ್ವಾರವನ್ನು ದಾಟಿ ನಾವು ಪ್ರಶಾಂತ ವಾತಾವರಣದಲ್ಲಿನ ಮಂದಿರವೊಂದನ್ನು ಕಾಣಬಹುದು. ಮಂದಿರ ಪ್ರವೇಶಿಸಿದಾಗ ಕಲಾತ್ಮಕವಾದ ವೇದಿಯ ಮೇಲೆ 2.5 ಅಡಿ ಎತ್ತರದ ಕಪ್ಪು ಶಿಲೆಯ ಶ್ರೇಯಾಂಸನಾಥರ ಬಿಂಬ ಪ್ರತಿಷ್ಠಾಪಿಸಲಾಗಿದ್ದು, ಅದರ ಮುಂದೆ ಚಿಕ್ಕ ಅಮೃತ ಶಿಲೆಯ ಬಿಂಬ ಕೂಡ ಇದೆ. ಮಂದಿರದ ಗೋಡೆಗಳಲ್ಲಿ ಭಗವಂತರ ಅಷ್ಟು ಕಲ್ಯಾಣಗಳ ಕಥಾಚಿತ್ರಣಗಳು, ಆಚಾರ್ಯರುಗಳ ಚಿತ್ರಣಗಳು, ಇನ್ನು ಅನೇಕ ಕಥಾಹಂದರಗಳು ಸುಂದರವಾಗಿ ಪ್ರದರ್ಶಿಸಲಾಗಿದೆ. ಈ ಮಂದಿರದ ಹೊರಬರುತ್ತಲೇ ಧರ್ಮಶಾಲೆ ಇದ್ದು, ಇಲ್ಲಿ ಉದ್ಯಾನವನ ಕೂಡ ಇದ್ದು, ಇಲ್ಲಿ ಧರ್ಮಬಂಧುಗಳಿಗೆ ಉಳಿಯುವ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇಲ್ಲಿನ ಆವರಣದಲ್ಲಿ ಶ್ರೇಯಾಂಸನಾಥರ ಬೃಹತ್ ಮೂರ್ತಿ ಇದ್ದು ಭವ್ಯವಾಗಿದೆ. ಅಲ್ಲದೆ ಇಲ್ಲಿ ವಾರಣಾಸಿಯಲ್ಲಿ ಜನಿಸಿದ
4 ತೀರ್ಥಂಕರರುಗಳ ಬಿಂಬಗಳನ್ನು ಕೂಟಗಳಲ್ಲಿ ಸ್ಥಾಪಿಸಲಾಗಿದೆ. ಈ ಸ್ಥಳವು ವಾರಣಾಸಿಯಿಂದ 10-12 ಕಿಲೋಮೀಟರ್ ದೂರದಲ್ಲಿದ್ದು ಬಸ್, ಟ್ಯಾಕ್ಸಿ, ಆಟೋಗಳಿಂದಲೂ ಕೂಡ ತಲುಪಬಹುದು. ಸಾರನಾಥ್ನಿಂದ 14 ಕಿಲೋಮೀಟರ್ ದೂರ ಕ್ರಮಿಸಿದರೆ ಸಿಗುವುದೇ ಚಂದ್ರವಟಿ. ಭಗವಾನ್ ಶ್ರೀ ಚಂದ್ರಪ್ರಭು ತೀರ್ಥಂಕರರ 4 ಕಲ್ಯಾಣಗಳು ಇಲ್ಲಿ ಜರುಗಿದ್ದು ಸುಂದರ ಜಿನಾಲಯ. ಈ ಪ್ರಾಚೀನ ಜಿನಮಂದಿರದಲ್ಲಿ ಚಂದ್ರಪ್ರಭು ತೀರ್ಥಂಕರರ ಅಮೃತಶಿಲೆಯ 2 ಪ್ರಾಚೀನ ಮೂರ್ತಿಗಳಲ್ಲದೆ ಸ್ಫಟಿಕ ಹಾಗೂ ಇನ್ನು ಅನೇಕ ಪಂಚಧಾತುವಿನಿಂದ ತಯಾರಾದ ಮೂರ್ತಿಗಳನ್ನು ಸಹ ಇಲ್ಲಿ ನಾವು ವೇದಿಯಲ್ಲಿ ದರ್ಶನ ಪಡೆಯುತ್ತೇವೆ. ಗರ್ಭಗುಡಿಯ ಹೊರಭಾಗದಲ್ಲಿ ಶಾಮಯಕ್ಷ ಜ್ವಾಲಮಾಲಿನಿ ಅಮ್ಮನವರ ಮೂರ್ತಿ ಕೂಡ ಪ್ರತಿಷ್ಠಾಪಿಸಲಾಗಿದೆ. ಇಲ್ಲಿನ ಕೆಳ ಅಂತಸ್ತಿನಲ್ಲೂ ಕೂಡ ಅನೇಕ ಬಗೆಯ ಮೂರ್ತಿಗಳನ್ನು ಇಲ್ಲಿ ಸ್ಥಾಪಿಸಲಾಗಿದೆ. ಈ ಜಿನಮಂದಿರದ ಪಕ್ಕದಲ್ಲಿ ಶ್ರೀ ಕ್ಷೇತ್ರ ಕನಕಗಿರಿಯ ಸ್ವಶ್ರೀ ಭುವನಕೀರ್ತಿ ಭಟ್ಟಾರಕಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇತ್ತೀಚೆಗೆ ಇಲ್ಲಿ ಅಮೃತಶಿಲೆಯ ಬೃಹತ್ ಮೂರ್ತಿಯೊಂದನ್ನು ಸ್ಥಾಪಿಸಲಾಗಿದ್ದು, ಎಡಬಲಗಳಲ್ಲಿ ಓಂನಲ್ಲಿ ಪಂಚಪರಮೇಷ್ಠಿಗಳ ಹಾಗೂ ಹ್ರೀಂನಲ್ಲಿ 24 ತೀರ್ಥಂಕರರ ಬಿಂಬಗಳನ್ನು ಸ್ಥಾಪಿಸಲಾಗಿದೆ. ಮುದ್ದಾದ ಬೃಹತ್ ಮೂರ್ತಿಯ ದರ್ಶನದೊಂದಿಗೆ ನದಿಯ ಭಾಗಕ್ಕೆ ಪೂರ್ವಕ್ಕೆ ಇರುವುದರಿಂದ ಪ್ರಕೃತಿ ದತ್ತ ನೋಟ ಬಹಳ ಹರ್ಷವನ್ನುಂಟು ಮಾಡುತ್ತದೆ. ಮಂದಿರದ ಹೊರಬಂದರೆ ಬಲಭಾಗದಲ್ಲಿ ಶ್ವೇತಾಂಬರ ಮಂದಿರವೂ ಕೂಡ ಇದ್ದು, ಇದರ ಪಕ್ಕದಲ್ಲಿ ನೂತನ ಘಾಟ್ ಕೂಡ ನಿರ್ಮಾಣದ ಕಾಮಗಾರಿ ಪ್ರಗತಿಯಲ್ಲಿದೆ. ಅದೇ ದಿಗಂಬರ ಮಂದಿರದಲ್ಲಿ ಉಳಿದುಕೊಳ್ಳಲು 12 ಕೊಠಡಿಗಳ ವ್ಯವಸ್ಥೆ ಕೂಡ ಇದ್ದು ಯಾತ್ರಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಹೀಗೆ 4 ತೀರ್ಥಂಕರರ ಜನ್ಮಸ್ಥಳವಿರುವ ಈ ವಾರಣಾಸಿ ಕ್ಷೇತ್ರವನ್ನು ನೋಡುವ ಭಾಗ್ಯ ನಿಮ್ಮದಾಗಲಿ ಎಂದು ಆಶಿಸುತ್ತಾ ಮತ್ತೊಮ್ಮೆ ಮುಂದೊಂದು ಕ್ಷೇತ್ರ ಪರಿಚಯದೊಡನೆ ಮತ್ತೆ ಭೇಟಿಯಾಗಲಿದ್ದೇನೆ.